BP ನ್ಯೂಸ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಗಣೇಶ್. ಪ್ರಿಯ ವೀಕ್ಷಕರೇ, ನಾನು ಇಂದು ಅಸ್ಸಾಂ ರಾಜ್ಯದ ಗುವಾಹಟಿಯ ಸಮೀಪ ಇರುವಂತಹ ಕಾಮಾಖ್ಯ ದೇವಸ್ಥಾನದಲ್ಲಿದ್ದೇನೆ. ಶ್ರೀ ಮಾತಾ ಕಾಮಾಖ್ಯ ದೇವಸ್ಥಾನವು ಭಾರತ ದೇಶದಲ್ಲೇ ಅತ್ಯಂತ ಪ್ರಭಾವಿತವಾದ ಶಕ್ತಿಪೀಠದ ದೇವಸ್ಥಾನವಾಗಿದೆ. ಪ್ರಿಯ ವೀಕ್ಷಕರೇ, ಈ ಮಾತೆಯನ್ನು ನಂಬಿ ಬಂದಂಥವರು ತಮ್ಮ ಕೆಲಸಗಳನ್ನು ಕಾಮನೆಗಳನ್ನು ಪೂರ್ಣಗೊಳಿಸುವಂಥ ಶಕ್ತಿಯನ್ನು ಹೊಂದಲಾಗಿದೆ. ಇಲ್ಲಿ ಸಾವಿರಾರು ಭಕ್ತರು ದಿನನಿತ್ಯ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ಪುರಾಣಗಳಲ್ಲಿ ಹೇಳುವ ಹಾಗೆ ನಮ್ಮ ಭಾರತ ದೇಶದ ಇಲ್ಲಿ ಹಿಂದೆ ಅನೇಕ ವೇದ ಪುರಾಣಗಳಲ್ಲಿ ಹೇಳುವ ಒಂದು ಪುರಾಣ ಪುಣ್ಯಕಥೆಯ ಪ್ರಕಾರ ಮಾತಾ ಸತಿದೇವಿಯು ಪರಮೇಶ್ವರನನ್ನು ವರಿಸಿಕೊಂಡಾಗ ಕೋಪಗೊಂಡಂಥ ದಕ್ಷ ಬ್ರಹ್ಮನು ತಾನು ಒಂದು ತನ್ನ ಅಳಿಯನಿಗಾಗಿ ಪೂಜೆಗೆ ಆಹ್ವಾನ ಮಾಡದೆ ಒಂದು ಹೋಮವನ್ನು ಮಾಡುತ್ತಾನೆ. ಆ ಹೋಮಕ್ಕೆ ಎಲ್ಲ ಭಗವಂತ ದೇವಾದಿ ದೇವತೆಗಳನ್ನು ಕರೆಸಿಕೊಳ್ಳುತ್ತಾನೆ. ಆದರೆ ಶಿವನಿಗೆ ಆಹ್ವಾನ ಇರುವುದಿಲ್ಲ. ಆ ಸಂದರ್ಭದಲ್ಲಿ ಮಾತಾ ಪಾರ್ವತಿ ದೇವಿಯು ದಕ್ಷ ಬ್ರಹ್ಮನ ಯಜ್ಞ ನಡೆಯುವಂಥ ದರ್ಬಾರಕ್ಕೆ ಬಂದು ಅಲ್ಲಿ ಏನಪ್ಪ ಅಂತಂದರೆ, ಯಾಕೆ ನನ್ನ ಗಂಡನನ್ನು ನೀನು ಈ ಪೂಜೆಗೆ ಕರೆದಿಲ್ಲ ಎಂದು ಕೇಳುವಾಗ ಆಗ ಅವಳು ಮನನೊಂದು ಆ ಅಗ್ನಿಕುಂಡದಲ್ಲಿಯೇ ಹಾರಿ ಅವಳು ಏನಂದರೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂಥ ಪ್ರಸಂಗ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಹಾಗೆ ಉರಿಯುತ್ತಿರುವ ಆ ಒಂದು ಅಗ್ನಿಹೋಗದಲ್ಲಿ ಬಿದ್ದಂಥ ಪಾರ್ವತಿಯ ದೇಹವು ಅರ್ಧ ಬೆಂದಾಗಿರ್ತದೆ. ಆ ಸಮಯದಲ್ಲಿ ಕೈಲಾಸ ಪರ್ವತದಿಂದ ಬಂದಂತಹ ಶಿವನು ಸತಿದೇವಿಯನ್ನು ಎತ್ತಿಕೊಂಡು ಆ ದೇಹವನ್ನು ಹೆಗಲ ಮೇಲೆ ಹೊತ್ತಿಕೊಂಡು ಅವನು ಲೋಕ ಸಂಚಾರಿಯಾಗಿ ತಿರುಗುತ್ತಿರುತ್ತಾನೆ. ದೇವಾದಿ ದೇವತೆಗಳೆಲ್ಲರೂ ಈ ಪರಮಾತ್ಮನ ಶಿವನ ಒಂದು ಕಷ್ಟವನ್ನು ನೋಡಲಾರದೆ ಶಿವನು ಪಡುವಂಥ ವೇದೆಯಿಂದ ಅನೇಕ ಲೋಕ ಕಲ್ಯಾಣ ಕಾರ್ಯಗಳು ಎಲ್ಲವೂ ಸ್ಥಗಿತಗೊಳ್ತವೆ. ಆ ಸಂದರ್ಭದಲ್ಲಿ ಎಲ್ಲ ದೇವಾದಿ ದೇವತೆಗಳು ಮಹಾವಿಷ್ಣುವಿನಲ್ಲಿ ಬೇಡಿಕೆಯನ್ನು ಇಟ್ಟುಕೊಂಡು ಬೇಡಿಕೆಗೆ ಪರಮಾತ್ಮನಿಗೆ ಒಂದು ಸಮಾಧಾನ ಹೇಳುವ ರೀತಿಯಲ್ಲಿ ಸ್ವತಃ ವಿಷ್ಣುವೇ ಅವತಾರವನ್ನು ತಾಳಿ ತನ್ನ ಸುದರ್ಶನ ಚಕ್ರದಿಂದ ಅವನು ಈ ಪಾರ್ವತಿ ದೇಹವನ್ನು ತುಂಡು ಮಾಡುತ್ತಾನೆ. ಆ ತುಂಡು ಮಾಡಿದಂಥ 52 ಶಕ್ತಿಪೀಠಗಳೇ ನಮ್ಮ ಭಾರತ ದೇಶದಲ್ಲಿ ಅಲ್ಲಲ್ಲಿ ಬಿದ್ದಿವೆ. ಪಾಕಿಸ್ತಾನದಲ್ಲಿ, ಭಾರತದಲ್ಲಿ, ಶ್ರೀಲಂಕಾದಲ್ಲಿ, ಭೂತಾನದಲ್ಲಿ ಅನೇಕ ಸ್ಥಳಗಳಲ್ಲಿ ಬಿದ್ದಂಥ ಸ್ಥಳಗಳೇ ಇವತ್ತಿನ ಶಕ್ತಿಪೀಠಗಳಲ್ಲೇ. ಅಂಥ ಒಂದು ಶಕ್ತಿಪೀಠ ಉದಾಹರಣೆಗೆ ಪಾಕಿಸ್ತಾನದಲ್ಲಿರುವ ಬಲೂಚಿಸ್ತಾನದಲ್ಲಿ ಬ್ರಹ್ಮರಂಧ್ರ ನೆತ್ತಿಯ ಒಂದು ಭಾಗ ಅಲ್ಲಿ ಬಿದ್ದಿದೆ. ಕಲ್ಕತ್ತಾದಲ್ಲಿರುವ ಕಾಳಿಕಾ ಮಂದಿರ ಅಲ್ಲಿ ಒಂದು ಬಿದ್ದಿದೆ. ಹಾಗೆ ಇಲ್ಲಿ ಈಗ ಅಸ್ಸಾಮದ ಗುವಾಹಟಿ ಸಮೀಪ ಇರುವಂಥ ಈ ಒಂದು ಸ್ಥಳದಲ್ಲಿ ಆ ಗರ್ಭದ ಕೆಳಭಾಗಿರುವಂಥ ಯೋನಿಯ ಅಂತ ಒಂದು ಭಾಗ ಇಲ್ಲಿ ಬಿದ್ದಿದ್ದರಿಂದ ಇಲ್ಲಿ ಏನಪ್ಪ ಅಂದರೆ ಬಹಳ ಪವರ್ಫುಲ್ಲಾಗಿ ಈ ಜನಗಳು ನಂಬಿಕೊಂಡಿದ್ದಾರೆ. ಇಲ್ಲಿ ಮೂರ್ತಿ ಪೂಜೆಯನ್ನು ಮಾಡಲಾಗುವುದಿಲ್ಲ, ಆ ಭಾಗವನ್ನೇ ಪೂಜೆ ಮಾಡಿಕೊಂಡು ಮಾಡ್ತಾರೆ. ಮತ್ತು ವಿಶೇಷವಾಗಿ ಅಂತ ಏನಂದರೆ ಇಲ್ಲಿ ಬ್ರಹ್ಮಪುತ್ರ ನದಿ ಹರಿದಿದ್ದರಿಂದ ಸಾಮಾನ್ಯವಾಗಿ ಮಹಿಳೆಯರಿಗೆ ಋತುಸ್ರಾವ ಆಗುತ್ತದೆ. ಆ ರೀತಿಯಂಥ ವರ್ಷಕ್ಕೆ ಇಲ್ಲಿ 3 ತಿಂಗಳಿಗೊಮ್ಮೆ ಋತುಸ್ರಾವೇ ಆದಾಗ ಬಂಗಾಳ ಕೊಲ್ಲಿಯಲ್ಲಿ ಏನಪ್ಪ ಅಂದರೆ ಅದು ಕಾಣುವಂಥ ಪ್ರತೀತಿ ಇದೆ. ಇಲ್ಲಿಯೇ ಆ ಒಂದು ಪ್ರಕೃತಿ ಮಿಶ್ರಿತವಾದಂಥ ಅತ್ಯಂತ ಪುರಾತನವಾದಂಥ ದೇವಸ್ಥಾನವು ಇದಾಗಿದೆ. ಇಲ್ಲಿ ಭಕ್ತರು ತಾವೆಲ್ಲರೂ ಬಂದು ತಮ್ಮ ಮನೋಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳಲು ಅವಕಾಶವಿದೆ. ಕಾಮಾಖ್ಯ ಮಂದಿರದಲ್ಲಿ ಇಲ್ಲಿರ್ತಕ್ಕಂಥ ಇರ್ಕೊಳ್ಳಿಕ್ಕೆ ಮತ್ತು ಪೂಜೆಯನ್ನು ಮಾಡಿಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ತುಂಬ ಸುಂದರವಾದಂಥ ದೇವಸ್ಥಾನವಾಗಿದೆ. ಅನೇಕ ಶಕ್ತಿಪೀಠಗಳಲ್ಲಿ ಈ ಒಂದು ಕಾಮಾಖ್ಯ ಶಕ್ತಿಪೀಠವು ಒಂದಾಗಿದೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಈ ಯಾವ್ಯಾವ ರೀತಿಯಾದಂಥ ಪೂಜಾ ಕಾರ್ಯಗಳು ನಡೆಯುತ್ತವೆ, ಜನಗಳು ಹೇಗೆ ತಮ್ಮ ಭಕ್ತರು ಬಂದಿರುತ್ತಾರೆ ಎಂಬುದನ್ನು ನೋಡಿಕೊಂಡು ಬರೋಣ ಬನ್ನಿ.